ಇವತ್ತು ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರ ಏನು ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್ ಏನು ಗುರು ಗೋವಿಂದ್ ಸಿಂಗ್ ಅವರ ತ್ಯಾಗ ಬಲಿದಾನ ಇದೆ. ಅದೇ ಥರ ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್ ಇವರಿಬ್ಬರ ವೀರ ಬಾಲಕರ ಬಲಿದಾನ ಏನಿದೆ, ಅವತ್ತು ಔರಂಗಜೇಬ್ ಅವರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಪಂಜಾಬ್ನ ಆನಂದ ಸಾಹಿಬ್ಪುರದಲ್ಲಿ ಇವರಿಬ್ಬರು ಮಕ್ಕಳಿಗೆ ಫತೇಹ್ ಸಿಂಗ್ ಮತ್ತು ಜೋರಾವರ ಸಿಂಗ್ ಅವರಿಗೆ ಮತಾಂತರ ಆಗೋದಕ್ಕೆ ಸವಾಲನ್ನು ಹಾಕ್ತಾರೆ. ಮತಾಂತರ ಆಗಬೇಕು, ಇಲ್ಲ ಯುದ್ಧವನ್ನು ಫೇಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಇನ್ನು ಬಾಲಕರಾಗಿರ್ತಕ್ಕಂಥ ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್ ಯಾವುದೇ ಕಾರಣಕ್ಕೂ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂಥ ಪ್ರಶ್ನೆನೇ ಬರೋದಿಲ್ಲ ಅಂಥೇಳಿ ಸಿಖ್ ಧರ್ಮವಾಗಿರ್ತಕ್ಕಂಥ ಖಾಲ್ಸಾ ಪಂಥದ ಧರ್ಮವನ್ನು ಉಳಿಸ್ಲಿಕ್ಕೆ ಒಂದು ಬಹಳ ದೊಡ್ಡ ಬಲಿದಾನವನ್ನು ಮಾಡಿರ್ತಕ್ಕಂಥವರು ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್. ಇವತ್ತು ಇಡೀ ದೇಶನೇ ಆ ಬಲಿದಾನವನ್ನು ಒಂದು ಶೌರ್ಯ ದಿನವನ್ನಾಗಿ ಆಚರಿಸ್ತಾ ಇದೆ, ವೀರ ಬಾಲಕ ದಿನವನ್ನಾಗಿ ಆಚರಿಸ್ತಾ ಇದೆ. ಇವತ್ತು ಹಿಂದೂ ಧರ್ಮದ ಉಳಿವಿಗೆ, ಸಿಖ್ ಧರ್ಮದ ಉಳಿವಿಗೆ ಗುರು ತೇಗ್ ಬಹದ್ದೂರ್ ಅವರ, ಗುರು ಗೋವಿಂದ್ ಸಿಂಗ್ ರವರ ಮತ್ತು ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರ ಬಲಿದಾನ ನಮಗೆ ಇವತ್ತು ಕೂಡ ಒಂದು ಮೈ ನವಿರೇಳಿಸ್ತಕ್ಕಂಥ ಒಂದು ಶೌರ್ಯವನ್ನು, ಧೈರ್ಯವನ್ನು ಬಿತ್ತತಕ್ಕಂಥ ದಿನ ಆಗಿದೆ. ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಇದನ್ನು ವೀರಬಾಲ ದಿನ ಅಂತೇಳಿ ಕರೆದಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಎರಡನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ತಿಂಗಳಲ್ಲಿ ಬಹುಶಃ ಒಂದು 4-5 ದಿವಸ, ಅದಕ್ಕಿಂತ ಹೆಚ್ಚು ದಿನ ದೆಹಲಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ. ಅಂದರೆ ಮಿನಿಮಮ್ ಗವರ್ನೆನ್ಸ್, ಮ್ಯಾಕ್ಸಿಮಮ್ ಡೆಲ್ಲಿ ಅನ್ನೋಂಥದ್ದಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ DK ಶಿವಕುಮಾರ್ ಅವರು ಬರ್ತಾರೋ ಅನ್ನುವಂಥ ಒಂದು ಕುತೂಹಲ ಇನ್ನೂ ಮುಂದುವರಿತಾನೇ ಇದೆ. ಇದರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ರಾಜ್ಯದ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿ ಬಿದ್ದು ಹೋಗಿದ್ದಾವೆ. ರೈತರು ಪರಿಹಾರ ಇನ್ನೂ ಅವ್ರ ಕೈಗೆ ಸೇರಿಲ್ಲ. ಆಮೇಲೆ ಯಾವುದೇ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಆಮೇಲೆ ಸರ್ಕಾರದ ಹತ್ರ ಹಣ ಇಲ್ಲ. ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಸ್ಯಾಲ್ರಿ ಆಗಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಬಾಕಿ ಹಣ ಏನು ಹಾಲು ಉತ್ಪಾದಕರಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ. ಆಮೇಲೆ KSRTC ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ಬಾಕಿ ಹೆಚ್ಚುತ್ತಾನೇ ಇದೆ, ಸಾವಿರಾರು ಕೋಟಿ ರೂಪಾಯಿ. ಇನ್ನು ಕಾಂಟ್ರಾಕ್ಟರ್ಸು ನಮಗೆ ಬಾಕಿ ಹಣ ಕೊಡಿ ಅಂಥೇಳಿ ಚಪ್ಪಲಿ ಎಲ್ಲ ಸೌಸ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ಸು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಮುಖ್ಯಮಂತ್ರಿಯ ಕುರ್ಚಿ ಗುದ್ದಾಟ ಪ್ರತಿದಿನ ಹೆಚ್ಚಾಗ್ತಾನೇ ಇದೆ. ಸಂಪೂರ್ಣವಾಗಿ ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಸಮೇತವಾಗಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾಡ್ರಾ ಅವರು, ಸೋನಿಯಾ ಗಾಂಧಿ ಅವರು ಸಂಪೂರ್ಣವಾಗಿ ಸೋತೋಗಿದ್ದಾರೆ. ಒಂದು ಕಡೆ ಅವರೇ ಬಗೆಹರಿಸ್ಕೊಳ್ಳಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ದೆಹಲಿಗೂ ಕೂಡ ಕರೀತಾರೆ.
ಆದ್ದರಿಂದ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಈವನ್ ಉತ್ತರ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನ ಎಲ್ಲ ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಬರೇ ಭರವಸೆಗಳನ್ನು ಕೊಡುವಂಥ ಬದುಕನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತೇಳಿದರೆ ಈ ಸರ್ಕಾರ ಏನು 140 ಸೀಟ್ಗಳನ್ನು ತೆಗೆದುಕೊಂಡು ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಸ್ಯೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರು. ಆ ಸಮಸ್ಯೆಗಳ ಹೆಚ್ಚಳ ಉಲ್ಬಣ ಹೆಚ್ಚಾಗ್ತಾನೇ ಇದೆ. ಆದ್ದರಿಂದ ಜನ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ತಾನೇ ಏನು ಒಂದು 4 ಪಟ್ಟಣ ಪಂಚಾಯತ್ ಚುನಾವಣೆ ನಡೀತು. 78 ಸೀಟಲ್ಲಿ 76 ಸೀಟಲ್ಲಿ 48 ಸೀಟ್ ಬಿಜೆಪಿ ಗೆದ್ದಿದೆ. ನಡೆದಂಥ 4 ಪಟ್ಟಣ ಪಂಚಾಯತ್ ಚುನಾವಣೆಗಳಲ್ಲಿ ಅದರೊಳಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಮಂತ್ರಿ ಅವ್ರ ಕಾನ್ಸ್ಟಿಟ್ಯುನ್ಸಿ ಮಂಕಾಳ್ ವೈದ್ಯ ಅವ್ರ ಕಾನ್ಸ್ಟಿಟ್ಯುನ್ಸಿ ಅಲ್ಲಿ ಬಹುಮತ ಬಂದಿದೆ. 4 ಕಡೆಗಳಲ್ಲಿ ಬಿಜೆಪಿಗೆ ಬಹುಮತ ಬಂದಿದೆ. 2 ಬೈ ಎಲೆಕ್ಷನ್ ಪಟ್ಟಣ ಪಂಚಾಯತ್ 2 ಕಡೆ ಬಿಜೆಪಿ ಗೆದ್ದಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆ ನಡೆದ್ರೆ ಬಿಜೆಪಿ ಅಲಯನ್ಸ್ NDA ಅಧಿಕಾರಕ್ಕೆ ಬರ್ತಕ್ಕಂಥದ್ದು 100ಕ್ಕೆ 100% ಸಿದ್ಧ. ಆದ್ದರಿಂದ ಕೂಡಲೇ ಈ ಸರ್ಕಾರ ಆದಷ್ಟು ಬೇಗ ಹೊರಟೋಗೋದು ಒಳ್ಳೆಯದು. ಇಲ್ಲ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ತಾವೇನು ಭರವಸೆಯನ್ನು ಕೊಟ್ಟಿದ್ರಿ ಆ ಭರವಸೆಯನ್ನು ಈಡೇರಿಸಬೇಕು, ಇಲ್ಲ ಕುರ್ಚಿ ಬಿಟ್ಟು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಾನು ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ಗಮನಿಸಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ನಾವು ಕೇಂದ್ರದಲ್ಲಿ ಅಲಯನ್ಸಲ್ಲಿದ್ದೀವಿ, ನಾವು ಇಲ್ಲಿ ಇರ್ತೇವೆ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂತ್ಕೊಂಡು ಒಂದ್ಸರಿ ನಾವು ಫೈನಲ್ ಮಾಡ್ತೇವೆ. ತಾಲೂಕ್ ಪಂಚಾಯತ್ ಬಗ್ಗೆ, ಜಿಲ್ಲಾ ಪಂಚಾಯತ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು. ಆದ್ದರಿಂದ ನಮ್ಮ ರಾಜ್ಯ ಅಧ್ಯಕ್ಷರು, ವಿಪಕ್ಷ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಒಂದ್ಸಾರಿ ಕೂತ್ಕೊಂಡು ಅವ್ರ ಹತ್ರ ಈ ಗೊಂದಲವನ್ನು ನಾವು ಬಗೆಹರಿಸ್ಕೊಳ್ತೇವೆ.